ನಮಸ್ಕಾರ. ನಮ್ಮ ಶಿರೋ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಮತ್ತು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರೋ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಲಾಲಲ್ಲ ಅವಾಗಿಂದ ಪಡ್ಕೊಂತಿದ್ದೀನಲ್ಲ ನಿಂಗಮ್ಮ, ಬಾರೆ ಉಣ್ಣು ಅಂತಂದು ನೀನು ನನ್ನ ಮಾತು ಕೇಳಲ್ವಲ್ಲ. ತಗ್ಗ್ಯಾಸ್ಕೆತ್ತು ಯಾ ಗುಂಡಕಾಯ ಮಧ್ಯಾಹ್ನ ಯಾವಾಗ ತಿಂತಲ್ಲ ಹೇಳತ್ತೆ. ನಾನೀಗ ಅಂತಾಗಿ ಬೆಳಗ್ಗೆ ಉಂಡ್ರೆ ಸಾಯಂಕಾಲನೇ ಉಂಬೋದು. ನಾನು ಮಧ್ಯಾಹ್ನ ಆಗಿದ್ಯಾ, ನಾನು ತಿಮ್ಮ ರೂಢಿ ಮಾಡ್ಕೊಂಡಿಲ್ಲ ತಾಯಿ. ಏನು ನಾವು ಹೋಗತ್ತಕ್ಕೆಲ್ಲ ಇಟ್ಟಿರ್ತಾರೆ ನ್ಯಾರನ. ಬೆಳಗ್ಗೆ ಒಂದು ಇಟ್ಟು ತಿಂದ್ರೆ ಮುಗೀತು ಅಲ್ವೇ ಅಮ್ಮಯ್ಯ, ತಿನ್ಬೇಕಣೆ. ಏನು ಮನೆಗಿರ್ತೀಯ ತಿಮ್ಮಕ್ಕೇನು ನಿನಗೆ 3 ಟೈಮು ಆಗಲ್ಲ ಅಂತಾಯಿ. ನನ್ನ ಕೈಲೇ ಜೀರ್ಣ ಮಾಡ್ಕೊಂಬಕ್ಕಾಗಲ್ಲ. ನಾವೇನು ಎಳೆ ಹುಡುಗರೆ ತಿಂದಕ್ಕ ಹೋಗ್ಲಿ ಜೀರ್ಣ ಮಾಡ್ಕೊಂಬಕ್ಕಿ. ವಯಸ್ಸಾಗೈತೆ ಸದಿಗೆ ಬೆಳಗ್ಗೆ ತಿಂದಿರೋದೇ ಜೀರ್ಣ ಆಗಲ್ಲ, ಒಟ್ಟೊಬ್ರ ಬಂದಂಗಾಗಿರ್ತೈತಿ. ನೀನು ಒಳ್ಳೆ ಸರಿಯಾಗಿ ಹೇಳ್ಕೊಂಡಾಕೆ ನನಗೆ ಯಾತು ಬೇಡ ಅಂತಾಯಿ. ಹೋಗ್ಲಿ ಯಾಕೆ ಅಡುಗೆ ಮಾಡಿದ್ದೆ? ಹೋಗಿ ಗುಂಡಕಾಯಿ ಆಯ್ತು ಯಾತು ಮಾಡೋಣತ್ತೆ. ಬದನೆಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡಿ ನೆನ್ಸ್ಕೊಂಡ್ಕೊಂಡು ಕಳಕಾಯಿ ಅವನ್ನೇ ನೆನ್ಸ್ಕೊಂಡು ತಿಂದತ್ತೆ. ಅದೇ ಒಂದು ನಿಮ್ಮಂತ ಕೇರ್ ಮಾಡ್ತೀನಿ ನೋಡೋಣ ಅಂತ. ಎಲ್ಲಿ ನಿಮ್ಮ ಹುಡುಗ ಎತ್ತದು ಸ್ಕೂಲ್ಗೆ ಐತೆ? ಅದಕ್ಕೆ ರಜೆ ಇತ್ತಲ್ಲ, ಎಲ್ಲ ಕುಣಿಯಪ್ಪ ಐತತ್ತ. ಗುಂಡಚ್ಚಿ ಆಗಲಿ ಯಾಕ ಚಂದ್ರಪ್ಪತ್ತ ನಮ್ಮ ಮನೆ ಕಡೆತಿ. ಬಾರ್ಲಾಪಯ್ಯ ಯಾಕಲ್ಲ ಹಂಗ್ ಸಿಟ್ಟಾಗಿದ್ಯಾ? ಗುಂಡಚ್ಚಿ ನಿಮ್ಮ ಅಮ್ಮಗೂ ಒಂದೇಟು ಭಯ ಭಕ್ತಿ ಏನಿಲ್ಲ ಕಣಜ್ಜಿ. ಯಾಕಲ್ಲ ಚಂದ್ರಪ್ಪ, ಏನ್ ಮಾಡ್ತಾ ಅಲ್ಲ ಹುಡುಗ? ಆ ಚಿಂಟನು ಆ ಲಕ್ಷ್ಮಕ್ಕನ ಮಗ, ಆ ಹುಡುಗ ರಂಗಂಜನ್ ಮೊಮ್ಮಗನಂದು ಆ ಕೆರೆಗೆ ಎಡಿಕಾಯವೆ ಅಂತಂದು ಹಿಡಿಯಕೋಯ್ರಿ. ಏನೋ ಹುಳ ಹೋಗ್ತಿ, ಏನ್ ಮಾಡ್ತಿ, ಏನೋ ಹೆಚ್ಚು ಕಮ್ಮಿ ಆದ್ರೆ ನೋಡ್ರ ಯಾರು ನೀನೊಂದಿಟ್ಟು ಬೈಯಕ್ಕಾಗಲ್ರಿ. ಬಿಡತ್ತ, ಏನ್ ಯಾಸಕ್ಕೆ ಏನ್ ಎಡಿಕೈ ಎಲ್ಲ ಏನೋ ನೋಡಕ್ ಹೋಗಿರ್ತಾವೆ. ನೀನೇನ್ ಬಂದ್ ಅದನ್ನ ಹೇಳ್ತಪ್ಪ. ಮಣ್ಣಿ ನಿಂಗಮ್ಮ ಸುಮ್ಮನಿರ ಒಂದ್ರ ಒಟ್ಟು. ಈ ಹುಡುಗ ಭಾರಿ ತಾರಿ ತಿಕ್ತಿ ಅಂತದ್ ಕಣೆ ಅಲ್ವೇ. ಏನನ ಎಲ್ಲ ಗುಂಡಿ ಪಂಡಿ ಇದ್ದು ನೀರಾಗ ಹೋಗಿ ಏನನ ಕುಸ್ತು ಪಾಸ್ತು, ಆಮೇಲೆ ಸಿಗಾಕೆಂಬದು, ಆಮೇಲೆ ಮುಳಿಕೆಂಡ್ರಿ ಏನೋ ಮಾಡಿರ್ಕಂಡ್ರಿ. ಏನು ಮಾಡೋದು ಈ ಹುಡುಗಂಗೆ ಒಂದೇನು ಮಾನ ಮರೀದಿಲ್ಲ. ಬರ್ಲಿ ಮಾಡ್ತೀನಿ. ಪಾಪ ಒಂದೆರಡು ಗುಂಡಿಗೆ ಸಣ್ಣದು ಯಾಕಂಬರ್ಬೇಕು ತಾನೆ. ಅಲ್ಲ ನಿನ್ನ ಮೊಮ್ಮಗನೇ ನನಗೆ ಬೈದ್ ಕಳಿಸ್ತಾ, ಹೋಗಿ ಮುಚ್ಕೊಂಡು ಹೋಗು ಹಂಗೆ ಹಿಂಗೆ ಅಂತಂದು ಬೈದ ನನಗೇನೆ. ಬೈತ ನಾನು ಯಾಕೆ ಬೈಯಲ್ಲಿ ಹೇಳು? ಹೇಳಿದೀನಿ ಬಂದಾಗ ಒಂದಿಟ್ಟು ಬುದ್ಧಿ ಹೇಳು. ಇನ್ನೊಂದ್ಸಲಿ ಹುಡುಗರ್ನೆಲ್ಲ ಕಟ್ಕೊಂಡು ಆಮೇಲೆ ಗುಂಪು ಕಟ್ಕೊಂಡು ಹೋದನು, ಆಮೇಲೆ ಯಾರಿಗ ಹೆಚ್ಚು ಕಮ್ಮಿ ಆಗಿ ನಿನ್ ತಲೆ ಮೇಲೆ ತತ್ತಾನ ಅಷ್ಟೇ. ಬರ್ಲಿ ಪಾಪ ಮಾಡ್ತೀನಿ. ಅಲ್ಲ ಲೆಕ್ಕ ಹಾಕಿ ನೋಡ ಹೆಂಗೈತಿ ಹುಡುಗನ್ ತಿಗ್ದ ಮತಿ. ಏಡಿಕಾಯಿ ಏನೋ ಸಿಕ್ಕಿದೆ ಸಾರು ಮಾಡು. ಈಗ ಅಮ್ಮಣ್ಣಿ ನಿನಗೊಂದಿಷ್ಟು ಅರಸಿಲ್ಲ ನಿಂಗಮ್ಮ. ನನ್ನ ಔಷಧಿ ನನ್ಗೆ ಅಂದ್ರೆ ಏಡಿಕಾಯಿ ಮಾಡ್ಬೇಕಂತಿ. ಅಜ್ಜಿ ಯಾಕಜ್ಜಿ ಹಂಗ ಬತ್ಯ? ಅಜ್ಜಿ ಯಾಕಜ್ಜಿ ಸಿಟ್ಟು ಮಾಡ್ಕೊಂಡಿದ್ದ? ನಿನಗೆ ಏಡಿಕಾಯಿ ಇಷ್ಟ ಅಂತಂದು ಕೆರೆ ಕೊಯ್ದು ಹಿಡ್ಕೊಂಬರಕ್ಕೆ ಅವು ಎಳೆ ಮರಿಗಳು ಮತ್ತೀಗ ಒಂದಿಟ್ಟು ಸುಮಾರದಾಗ ಸಿಕ್ಕ ಕಣಜ್ಜಿ. ಅಲ್ವಲ್ಲ ಓಟು ಬಿಟ್ಟದ್ದೇ ನಿನಗೆ ಏನನ ಒಂದ್ರ ಒಟ್ಟು ಮಾನ ಮರ್ಯಾದಿ ಏನನ ಐತೆ ಅಂದ್ಲ ನಿನಗೆ. ಯಾಕೆ ಹಿಂಗೆ ಹೊಟ್ಟೆ ಊರು ಸಾಳಾಗಿ ಹೋಗ್ತಿಯಪ್ಪ? ಏನನ ಹುಡುಗರನ್ನ ಕರ್ಕೊಂಡೋಗಿದ್ದೆಲ್ಲ ಕೆರೆಕಿ. ನಿನ್ಗೇನನ ಭಯಭಕ್ತಿ ಐತಿ ಏನನ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ನನ್ನ ತಲೆಗೆ ತತ್ತಿಯಲ್ಲೋ. ಏನಂತ ಹುಟ್ಟಿದ್ಯಾ ಅಂತ ನಾನು ನೋಡಿವಾಗ ನೋಡು ಅಷ್ಟೇ ಜಾಡ್ಸು ಅದ್ಬಿಡ್ತೀನಿ ನಿನಗೆ. ಬಿಡ್ಗುಂಡಕಯ್ಯೋ ಏನು ಭಯಬೇಡ, ಹುಡುಗ ನಿನ್ನ ಮೇಲೆ ಆಸೆಯಿಂದ ತಾನೇ ಹೋಗಿರೋದು. ಅಮ್ಮ ನೀನು ನೋಡಿ ನಿಂಗಮ್ಮ, ನೀನು ಸುಮ್ಮನಿದ್ರೆ ಸರಿಯಾಗೈತಿ ಇವಾಗ. ಗುಂಡಕಾಯ ಬಿಟ್ಬಿಡು ಗುಂಡಕಾಯ, ಪಾಪ ಹುಡುಗ ಅಳ್ತೈತೆ. ಬಾರ್ಲ ಇಲ್ಲಿ ಈಶಿಗೆ. ಯಾವಳನ್ನ ಕೇಳೋಗಿದ್ದಿ ನೀನು ಏಡಿಕಾಯಿ ಹಿಡಿಯಕಿ? ಇಷ್ಟ ಅಂತ ಅಂದ್ಬಿಟ್ಟು ತಗೊಂಬಂದೆ ಕಣಜ್ಜಿ, ಕಷ್ಟಪಟ್ಟು ಹುಡಿಕೊಂಡು. ಏನು ಒಳ್ಳೇದ್ ಮಾಡ್ಬಾರ್ದು. ಅಲ್ಲ ಗುಂಡಕಾಯಿ ಆ ಹುಡುಗಂಗೆ ಹಂಗೆ ಒಯ್ಯೋದು ಏನಯ್ಯ ತೂ ಇಂತ ಮಾಡ್ಬೇಡಂತಾಯಿ ನೀನು. ಏನೋ ನಮ್ಮ ಅಜ್ಜಿಗೆ ಆಸೆ ಅಂತಂದು ಅದು ನೀರಾಗೆ ಪರ್ದಾಡ್ಕೊಂಡು ಏಡಿಕಾಯಿ ಹಿಡ್ಕೊಂಬಂದೇವೆ. ನೀನು ನೋಡಿರೆ ಆ ಹುಡುಗನ ಒಯ್ದಲ್ಲ ಅತ್ಲಾಗ ಎಷ್ಟಲ್ಲ ಇಷ್ಟೇ ನಂಗಾರೆ ನಿನ್ನ ಮೊಮ್ಮಗನ ಮೇಲೆ ಪ್ರೀತಿರ ನಿಂಗೆ? ಅಲ್ಲ ನಿಂಗಮ್ಮ, ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳು? ಏನೋ ನನ್ನ ಲಕ್ಷ್ಮ ಕೊಳ್ಳೇಳೆ, ಏನೋ ನಾವು ಹುಡುಗ ಬಿತ್ತು ಎಲ್ಲ ಒಂದು ಕಡೆ ಕೆದಾಳ್ತು. ಸುಮ್ಮನೆ ಯಾಕಮ್ಮ ನೀವು ಹುಡುಗಂಗೆ ಏನಕ್ಕೆ ಬೇಕು? ನಾನೇನು ಏಡಿಕಾಯಿ ತಿನ್ಬೇಕು ಹಿಡ್ಕೊಂಬರಪ್ಪ ಅಂತ ಹೇಳಿದ್ ನಾನು. ಹೋಗ್ಲಿ ಸೆಟ್ ಮಾಡ್ಕೊಬೇಡ ಸುಮ್ಮನಿರು. ಯಾಕೆ ಬೇಜಾರು ಮಾಡ್ಕೊಂಡ್ ಚೆನ್ನಾಗಿರೋದಾಗೈತೆ. ಮತ್ತೀಗ ಏಡಿಕಾಯಿನ ತಂದು ಕವರ ಕಟ್ಕೊಂಬಂದೈತೆ, ತಗೊಂಡೋಗಿ ಅಡುಗೆ ಮಾಡಿ ಉಂಬಕ್ಕೆ ಕೇಳು ಆ ಹುಡುಗಂಗೆ. ಪಾಪ ನೀ ಏನು ನೋಡಿರಲ್ಲ ಆ ಹುಡುಗ ಅಳ್ತಾ ಹೋದು. ನೀನೊಂದಿಟ್ಟು ತಿಂದು ಆ ಹುಡುಗಂಗೆ ಒಂದಿಟ್ಟು ಇಕ್ಕು. ನೋಡು ಇವಾಗ ನಿನ್ನ ಮಗನ ಕೇಳಿ ತಂದು ಕೊಡ್ತಾನೆ ಬೆಂಗಳೂರಾಗಿಲ್ಲ. ಏನೋ ಹುಡುಗ ನಿನ್ನ ಕಷ್ಟಕ್ಕೆ ಸುಖಕ್ಕೆ ಇರೋದು ಇಟ್ಟು ಉದ್ದ ಹುಡುಗ. ನಿನ್ಗೇನ ಹುಷಾರಿಲ್ಲ ಅಂದ್ರೆ ನೋಡ್ಕೊಂತೈತಿ ಎಲ್ಲ ಗುಂಡಕಾಯಿ. ನೀನಿಂತ ಮಾಡಿದೆ ಹೆಂಗಮ್ಮಯ್ಯ ನೀನು?
ಈಗ ಅಮ್ಮ ಹೇಳೋದು ಹೇಳಿದ್ನಿ ಹೆಂಗ ನಾ ಮಾಡ್ಕೊಳ್ರಿ ಅಜ್ಜಿ ಮಮ್ಮಗೆ ಹಂಗೇನೆ ಒಂದೇನೋ ಸಾರು ಮಾಡಿರಿ ಒಂದಿಟ್ಟು ನಂಗೊಂದಿಟ್ಟು ತಂದ್ಕೊಡಿ ಹೆಂಗ ನಾನು ಒಂದಿಟ್ಟು ತಿಂತೀನಿ ಇಲ್ಲಾಂದ್ರೆ ನೀನು ಮಾಡಲ್ಲ ಮಂಗಿದ್ರೆ ನಾನೇ ತಗೊಂಡೋಗಿ ಮಾಡ್ಕೊಂಡು ತಿಂತೀನಿ ಪಾಪ ನಮ್ಮ ಚಿಂಟು ನಮ್ಮ ಗುಂಡಜ್ಜಿಗೆ ಏಡಿಕಾಯಿ ಅಂದ್ರೆ ಆಸೆ ಅಂತಂದು ಹೋಗಿ ಕಷ್ಟಪಟ್ಟು ಇಟ್ಕೊಂಬಂದೈತಿ ನೋಡಿದ್ರೆ ಛೇ ಹೊಡೆದು ಬಿಟ್ಟೆ ಅಡುಗೆ ಮಾಡಿ ಮುಂಬಕ್ಕಿಕ್ಬೇಕು